ಇನ್ನು ಹುಮ್ನಾ ಪಟ್ಟಣದಾಗ ಇಂಟ್ರೆನ್ಸ್ ಆಗಿರ್ಬೋದು, ಅಲ್ಲಿ ಬೀದರ್ದಾಗಿರ್ಬೋದು, ಗುಲ್ಬರ್ದಾಗಿರ್ಬೋದು, ಮೇನ್ ಇಂಟ್ರೆಸ್ಟ್ ಆಗಿರ್ಬೋದು. ಇದು ಹೆಂಗದ, ಮಾಜಿ ಶಾಸಕರಾಗಿರ್ಬೋದು, ಸದ್ಯಕ್ಕಿರುವಂತ ಶಾಸಕರು ಗಮನ ತಗೋಬೇಕು. ಯಾಕಂದ್ರೆ ಇಲ್ಲಿ ಯಾರು ಮಿನಿಸ್ಟರ್ ಆಗಿರ್ಬೋದು, ಅತಿ ಅಧಿಕಾರಿ ಆಗಿರ್ಬೋದು, ಏನಿಲ್ಲ ಹೋಗ್ತಾರ. ಇಲ್ಲೇ ಒಂದು ಪ್ರವಾಸಿ ಮಂದಿರದ ಹೋಗ್ತಾ ಬರ್ತಾರ. ಬಂದ್ ಏನಪ್ಪ ಇಂಟ್ರೆಸ್ಟ್ ನಲ್ಲಿ ಈ ರೀತಿ ಕೊಳಚೆ ಇದೆ, ಹುಮ್ನಾಬಾದ್ ಯಾವ ರೀತಿ ಇರ್ಬೋದು, ಇನ್ನು ಒಳಗಡೆ ಯಾವ ರೀತಿ ಇರ್ಬೋದು, ಒಂದು ರೀತಿ ಮನಸ್ಥಿತಿ ಹೆಂಗಿರ್ತದ ಅಂದ್ರೆ ಇಲ್ಲಿ ಇಂಟ್ರೆಸ್ಟ್ ಗೆಲ್ಲಿದ ಅಂದ್ರೆ ನಾವು ಹುಮ್ನಾಬಾದ್ ತುಂಬ ಏಟ್ ಗೆಲ್ಲಿದ ಅಂತ ಕಾಣ್ತದ. ಅದಕ್ಕೆ ನಾವು ಮುಂದೆ ಬರಂತ ರೋಡೇ ಒಂದು ಸ್ವಚ್ಛ ಮಾಡಲ್ಲ ಅಂದ್ರೆ ಊರಾಗ ಏನು ಸ್ವಚ್ಛ ಯಾರಿಗೂ ಕಾಣೋಣ. ಅದು ಬರಂತ ವ್ಯಕ್ತಿಗಳು ಕೂಡ ಇಂಟ್ರೆಸ್ಟ್ ಕಾಣ್ತಾ ಮೊಟ್ಟ ಮೊದಲು. ಅಂತ ದಯಮಾಡಿ ಇದನ್ನಾದ್ರೆ ಗಮನಕ್ಕೆ ಇಟ್ಕೊಂಡು ಇಲ್ಲಿ ಸ್ವಚ್ಛತೆ ಮಾಡೋಂಥ ಕೆಲಸ ಮಾಡಬೇಕು. ಚೌಕಿ ಸುತ್ತಮುತ್ತ ಏನು ಗ್ರಿಲ್ ಕುಡಿಸೋಂಥ ಕೆಲಸ ಮಾಡಬೇಕು. ಅಂಟಸ್ಲತ್ತರ ವೇಸ್ಟ್ ಕಂಬಗಳು ಕುಡಿಸ್ತಾರೆ, ಅವೆಲ್ಲ ತೆಗೆಸಿ ಒಂದು ಅತಿ ಉತ್ತಮವಾದಂಥ ಒಂದು ಸ್ಥಳ ಮಾಡಬೇಕು. ಹುಮ್ನಾಬಾದ್ಕೊಂದು ಇಂಟ್ರೆಸ್ಟ್ ಬಂದಾಗ ಒಂದು ಲುಕ್ ಕೊಡ್ಬೇಕು. ಹುಮ್ನಾಬಾದ್ ಈ ರೀತಿ ಒಂದು ಇಂಟ್ರೆಸ್ಟ್ ಇರ್ತದ, ಒಳಗಿನ ಭಾಳ ಇನ್ನೂ ಇರ್ಬೋದು, ಆಮೇಲೆ ಇಂಟ್ರೆಸ್ಟ್ ಇದೆ. ನಾವು ದಯಮಾಡಿ ಇದನ್ನು ಗಮನ ಹರಿಸ್ಕೊಂಡು ಶಾಸಕರು, MLC ಅವರು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ತಗೋಬೇಕಂತ ಅವ್ರ ಮನವಿ ಮಾಡ್ಕೋತೀನಿ. ಜೈ ಭೀಮ್. ನಾನು ಗಣಪತಿ ಅಷ್ಟೋರೆ, ಭಾರತ ದಲಿತ ಪ್ಯಾಂದ ಸಂಘಟನೆ ತಾಲೂಕಾಧ್ಯಕ್ಷ. ಇಂದು ಹುಮ್ನಾ ಪಟ್ಟಣದಲ್ಲಿ ಸಾಮಾನ್ಯ ರಾಮಚಂದ್ರ ವೀರಪ್ಪ ಆರ್ಯ ಅವರು, ಹುಮ್ನಾಬಾದ್ ತಾಲೂಕಿನ ಒಂದು ಹೆಸರಿದೆ, ಅದು ಇಡೀ ರಾಜ್ಯದಲ್ಲೇ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲೇ ಹೆಸರುವಾಸಿ ಮಾಡಿ ತನ್ನ ಜೀವನದಲ್ಲಿ ರಾಜಕೀಯ ಮಟ್ಟದ ಇಷ್ಟು ಮಟ್ಟಿಗೆ ಬೆಳೆದಿದ್ರಂದ್ರೆ ಪ್ರಥಮವಾಗಿ BJP ಸರ್ಕಾರದಿಂದ ಏನು MP ಗೆದ್ದಿತ್ತವರು ಲೋಕಸಭೆಯಲ್ಲಿ, ಅವರು ವಾಜಪೇಯಿ ಇರ್ಬೋದು, ಅಡ್ವಾಣಿ ಇರ್ಬೋದು, ಹಾಗೂ ಜೊತೆಗೆ ರಾಮಚಂದ್ರ ವೀರಪ್ಪ ಆರ್ಯ ಅವರು, ಇವ್ರು ಯಾರಿಲ್ಲ ಹೋದ್ರು ಇವರು ಮೂರು ವ್ಯಕ್ತಿಗಳು ಗೆದ್ದಿ ಇಡೀ BJP ಪಕ್ಷವನ್ನೇ ರಾಷ್ಟ್ರ ಮಟ್ಟಕ್ಕೆ ತೋರಿಸೋಂಥ ಒಂದು ಮಹಾನ್ ಕಾರ್ಯ ರಾಮಚಂದ್ರ ವೀರಪ್ಪ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ನಾವು ಇವತ್ತು ಶಾಸಕರಿಗೆ ಮನವಿ ಮಾಡ್ಕೋದೇನೆಂದ್ರೆ, ಇವರು ರಾಮಚಂದ್ರ ವೀರಪ್ಪ ಅವರು ಕೇವಲ ಒಂದು BJP ಪಕ್ಷಕ್ಕೆ ಸೀಮಿತವಾಗಿಡದೆ ನಮ್ಮ ಬೀದರ್ ಡಿಸ್ಟ್ರಿಕ್ನ ಒಂದು ಹೆಸರನ್ನ ಸತತವಾಗಿ ಸೋಲಿಲ್ಲದ ಸರ್ದಾರ್ ಇಟ್ಕೊಂಡು ಗೆದ್ಕೋತ ಬಂದು ಇಡೀ ಬೀದರ್ ಡಿಸ್ಟ್ರಿಕ್ಟನ್ನ ಲೋಕಸಭೆಯಲ್ಲಿ ಹೆಸರುವಾಸಿ ಮಾಡಿರೋಂಥ ರಾಮಚಂದ್ರ ವೀರಪ್ಪ ಮರಣ ಹೊಂದಿ 21 ವರ್ಷಗಳಾದವು. ಆದರೆ ಹುಮ್ನಾ ಪಟ್ಟಣದಲ್ಲಿ ಇದೇನು ಮೇನ್ ರೋಡ್ ಅದ, ಏನ ಹುಮ್ನಾದ ಎಂಟ್ರೆನ್ಸ್ ಐತಿಕೈತಡ ಮೊದಲು ಕಾಣುವಂಥದ್ದು ಒಂದು ಚೌಕು. ಯಾವ ರೀತಿಯಾಗಿ ನೋಡಿರ್ಬೋದು, ಕಸ ಆಗಿರೋದು, ಕಡ್ಡೆ ಆಗಿರೋದು, ವೇಸ್ಟ್ ಕಂಬಗಳಾಗಿರ್ಬೋದು, ಇವು ಯಾವ ರೀತಿ ಮಾಡಿದಾರೆ ಅಂದರೆ ಒಂದೇನೋ ಕಸ ತೊಟ್ಟಿ ಮಾಡ್ದಪ್ಲಿ ಮಾಡಿದಾರ. ಅದಕ್ಕೆ ನಾ ಶಾಸಕರಿಗೆ ಮನವಿ ಮಾಡ್ಕೋತೀನಿ, ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮನವಿ ಮಾಡ್ಕೋತೀನಿ. ಈ ರೀತಿ ನಿರ್ಲಕ್ಷ್ಯ ಮಾಡೋದು ಒಳ್ಳೇದಲ್ಲ. ಅವರೊಂದು ದಲಿತ ನಾಯಕನಾಗಿರೋದೆ ಇಡೀ ನಂತರ ನಮ್ಮ ಬೀದರ್ ಡಿಸ್ಟ್ರಿಕ್ನ ಒಂದು ಮಹಾನ್ ನಾಯಕರಾಗಿ ಬೆಳೆದು ಇಡೀ ಬೀದರ್ ಡಿಸ್ಟ್ರಿಕ್ಟನ್ನು ಉತ್ತಂಗವಾಗಿ ಹೆಸರು ಮಾಡಿರುವಂಥ ವ್ಯಕ್ತಿಗಳು ಇವರು. ಆದರೆ ತಾವು ದಯಮಾಡಿ ಇಂಥ ವ್ಯಕ್ತಿಗಳನ್ನ ನಿರ್ಲಕ್ಷ್ಯ ಮಾಡದೆ, ಈ ಚೌಕನ್ನ ದಲಿತರಂದು ನಿರ್ಲಕ್ಷ್ಯ ಮಾಡದೆ ತಾವು ದಯಮಾಡಿ ಶಾಸಕರು ಮುತುವರ್ಜಿ ವಹಿಸಿ ಈ ಒಂದು ಚೌಕಿಗೆ ಏನಾದರೂ ಒಳ್ಳೆ ಕಾರ್ಯ ಮಾಡಬೇಕು. ಇದಕ್ಕೊಂದು ಗ್ರಿಲ್ ಕೂಡಿಸೋಂಥ ಕೆಲಸ ಮಾಡಬೇಕು. ಪ್ರತಿ ವಾರವಾಗಲಿ 2 ದಿವಸ 3 ದಿವಸ ಅಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಅಂತ ಮಾಡೋದು ಕೆಲಸ ಮಾಡಬೇಕು. ಶಾಸಕರಾಗಿರ್ಬೋದು, MLC ಅವರು ಇದೇ ರೋಡಿಂದ ಹೋಗ್ತಾ ಬರ್ತಾ ಇರ್ತಾರೆ. ಅವ್ರ ಗಮನಕ್ಕೆ ಬಂದಿಲ್ಲ ನನಗೆ ಗೊತ್ತಾಗ್ತಿಲ್ಲ. ಇನ್ನು ಮಹಾನ್ ಕಾರ್ಯ ಮಾಡಿದ ವ್ಯಕ್ತಿಗಳಾದ ಚೌಕನ್ನೇ ಗಮನಕ್ಕೆ ಬರಲ್ಲ ಅಂತಂದ್ರೆ ಹೆಂಗದು ನಮಗೆ ಒಂಥರ ಅವಮಾನ ಆಗ್ಲತ್ತದ. ಅದಕ್ಕೆ ನಾವು ಶಾಸಕರಿಗೆ ಮನವಿ ಮಾಡ್ಕೊಳ್ತೇವೆ, ತಾವು ದಯಮಾಡಿ ಇದಕ್ಕೊಂದು ಮುತುವರ್ಜಿ ತೊಗೊಂಡು ಇಲ್ಲೊಂದು ಚೌಕ್ ಮಾಡ್ಕೊಡ್ಬೇಕು, ಸುತ್ತಮುತ್ತ ಗ್ರಿಲ್ ಮಾಡ್ಕೊಡ್ಬೇಕು. ಜೊತೆಗೆ ಇಲ್ಲೇನು ಹುಲ್ಲು ಕಡ್ಡಿ ಕಸ ಬೀಳತ್ತವ, ವಾರಕ್ಕೆ ವ್ಯಕ್ತಿಗಳನ್ನ ನೇಮಕ ಮಾಡಿ ಸ್ವಚ್ಛ ಮಾಡುವಂಥ ಕೆಲಸ ಮಾಡ್ಕೊಡ್ಬೇಕಂತೇಳಿ ನಾನು ಶಾಸಕರಿಗೆ ಮನವಿ ಮಾಡ್ಕೋತೀನಿ. ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮನವಿ ಮಾಡ್ಕೋತೀನಿ. ಜೊತೆಗೆ ಹುಮ್ನಾಬಾದ್ ತಾಲೂಕಿನ ಎಲ್ಲ MLCಗಳು ಕೂಡ ನಾನು ಮನವಿ ಮಾಡ್ಕೋತೀನಿ.